ಇದೆಲ್ಲ ಮನೇಲೆ ಹುಟ್ಟಿರೋದು, ಮನೇಲೆ ಹುಟ್ಟಿ ನಮ್ಮ ಮನೇಲೆ ದೊಡ್ಡದು ಮಾಡ್ಕೊಂಡಿದ್ವಿ. ಹಾಗಾಗಿ ನಮಗೆ ಹೊರಗಡೆ ಪರ್ಚೇಸ್ ಮಾಡೋದು ತಂದು ಮೋಸ ಹೋಗೋದಕ್ಕೂ ನಾವೇ ಸಾಕೊಳ್ಳೋದ್ರಿಂದ ನಮಗೆ ಒಳ್ಳೊಳ್ಳೆ ಈ ಕರು ಬಂದು ಎಲ್ಲ ದೊಡ್ಡದಾಗಿದೆ. ಸೊ ಮೇಯ್ನ್ ನೋಡ್ಬೇಕಂದ್ರೆ ಅದು ವಯಸ್ಸು ಎಷ್ಟು ಡಿಸೈಡ್ ಮಾಡ್ಬೇಕಾಗತ್ತೆ. ಅಲ್ಲಲ್ಲಿ ಹೇಗಿದೆ, 2 ಅಲ್ಲೋ 4 ಅಲ್ಲೋ 6 ಅಲ್ಲೋ. ಕಪ್ಪು ಬಿಳಿ ಇದ್ರೇನೆ ಆದಷ್ಟು ಹೆಚ್ಚಾಪಲ್ಲಿ ಇರುತ್ತೆ ಅದು. ಜರ್ಸಿ ಆದ್ರೆ ಸ್ವಲ್ಪ ಮಾಮೂಲಿ ಬ್ರೌನ್ ಕಲರ್, ರೆಡ್ ಕಲರ್ ಈ ಥರದಲ್ಲೇ ಇರುತ್ತೆ. ಮೇವೆಲ್ಲ ನಮ್ಮದೇ ಇದ್ರೆ ತಿಂಗಳ ಒಂದು ಡೈಲಿ 300 ಲೀಟ್ರ್ ಹಾಲು ಹೋದರೆ ನಮಗೆ 1.5 ಲಕ್ಷದವರೆಗೂ ಉಳಿಸ್ಬೋದು. ಸೈಲೇಜ್ ಒಳ್ಳೇದು ಮೇಡಮ್. 24/7 ಅದನ್ನೇ ಹಾಕ್ಬಾದ್ರು. ಅದ್ರ ಜೊತೆ ರಾಗಿ ಕಡಿನೂ ಯೂಸ್ ಮಾಡೋಕ್ಕೆ ಇದು ಮಾಡ್ತಾರೆ. ಹಸುಗಳು ಪ್ರೋಟೀನು ಬರ್ತಾ ಹೋಗುತ್ತೆ, ಹಾಲಿನ ಇಳುವರಿನೂ ಜಾಸ್ತಿ ಬರುತ್ತೆ. ಕೆಲವರು ಏನ್ ಮಾಡ್ತಾರೆ, ಹಾಲಿನ ಇಳುವರಿಗೋಸ್ಕರ ಬಿಯರ್ ವೇಸ್ಟ್ ನ ಹ್ಯಾಡಪ್ ಮಾಡ್ತಾರೆ. ಬಿಯರ್ ವೇಸ್ಟ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಹಸುಗಳು ಹೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಯ್ತಾ, ಪ್ರೆಗ್ನೆನ್ಸಿ ಟೈಮಲ್ಲಿ ಸತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹೀಟ್ ಇರೋದ್ರಿಂದ. ಮತ್ತೆ ಸೆಕೆಂಡ್ ಆಪ್ಷನ್ ಏನ್ ಬಂದ್ರೆ ಹೀಟ್ ನಿಲ್ಲಲ್ಲ, 7 ನಿಲ್ಲಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನಾವು ಹೈನುಗಾರಿಕೆಯನ್ನ ಮಾಡ್ತೀವಿ ಅಂತಂದ್ರೆ ಮುಖ್ಯವಾಗಿ ಹಸುಗಳ ಆಯ್ಕೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನೀವು ಎಲ್ಲಿಂದಾದ್ರೂ ಗುಜರಾತ್ ಆಗಿರ್ಬೋದು ಅಥವಾ ಗಿರ್ ಹಸು ಆಗಿರ್ಬೋದು ಅಥವಾ HF ಆಗಿರ್ಬೋದು, ಯಾವುದೇ ಹಸುಗಳನ್ನ ತರ್ತೀರಾ ಅಂತಂದ್ರೂ ಕೂಡ ಸೊ ನಿಮಗೆ ತಳಿಗಳ ಆಯ್ಕೆ ಆಗಿರ್ಬೋದು, ಆ ಸೆಲೆಕ್ಷನ್ ಪ್ರಾಸೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನೊಂದು ನೀವು ಕರೆಕ್ಟಾಗಿ ಮಾಡಿದ್ರಿ ಅಂತಂದ್ರೆ ಹೈನುಗಾರಿಕೆಯನ್ನ ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ಮೊದಲನೇ ಸ್ಟೆಪ್ ಈಗ ತಳಿಗಳ ಆಯ್ಕೆ ಅಂತ ಬಂದಾಗ್ಲೇ ತುಂಬಾ ಜನ ರೈತರು ಇಲ್ಲಿ ಎಡವುತ್ತಾರೆ. ಸೊ ಹಾಗಾದ್ರೆ ನಾವು ಎಲ್ಲಿಂದಾದ್ರೂ ಹಸುಗಳನ್ನ ತರ್ತೀವಿ ಅಂತಂದ್ರೆ ತಳಿಯ ಆಯ್ಕೆ ಯಾವ ರೀತಿಯಾಗಿ ಮಾಡಬೇಕು, ಏನೆಲ್ಲ ನಾವು ನೋಡ್ಕೊಳ್ಬೇಕಾಗತ್ತೆ, ಸೊ ಅದಾದ್ಮೇಲೆ ತಂದ ಮೇಲೆ ಇಲ್ಲಿ ನಿರ್ವಹಣೆ ಯಾವ ರೀತಿಯಾಗಿ ಮಾಡಬೇಕು, ಅವುಗಳಿಗೆ ಫೀಡ್ ಏನು ಕೊಡಬೇಕು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡೋದಕ್ಕೆ ಇವತ್ತು ನಾವು ಹಾಸನಕ್ಕೆ ಬಂದಿದ್ದೀವಿ. ಇಲ್ಲಿ ದೊರೆ ಅವರನ್ನ ನಾನು ಪರಿಚಯಿಸ್ತೀನಿ. ಸುಮಾರು ವರ್ಷಗಳಿಂದ ಹೈನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಅವರನ್ನ ವೆಲ್ಕಮ್ ಮಾಡೋಣ, ಬನ್ನಿ ಸರ್. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಸೂಪರ್ ಆಗಿ. ಓಕೆ ಸರ್, ಈಗ ನಾವು ಹೈನುಗಾರಿಕೆಯನ್ನ ಮಾಡ್ತೀವಿ ಅಂತಂದ್ರೆ ರೈತರಿಗೆ ಫಸ್ಟ್ ಬರೋ ಸಮಸ್ಯೆನೆ ತಳಿನ ಹೆಂಗ್ ಆಯ್ಕೆ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ಯಾರೋ ಹೇಳಿದ್ರು ಅಂತ ಹೇಳ್ಕೊಂಡು ಎಲ್ಲಿಂದನೋ ಹೋಗ್ತಾ ಇರ್ತಾರೆ. ಅದಾದ್ಮೇಲೆ ಹಸುಗಳಿಗೆ ರೋಗ ಇದೆ, ಅದು ಇದೆ ಅಂತ ಹೇಳ್ತಾರೆ. ಬಟ್ ಈಗ ನಾವು ಗಿರ್ ಆಗಿರ್ಬೋದು ಅಥವಾ HF ಆಗಿರ್ಬೋದು, ನಾಟಿ ಆಗಿರ್ಬೋದು, ವಾಟ್ ಎವರ್ ಯಾವುದೇ ಹಸು ತಳಿನ ಹೆಂಗ್ ಆಯ್ಕೆ ಮಾಡ್ಬೇಕು, ಅಲ್ಲಿ ಏನೇನು ನೋಡ್ಬೇಕಾಗತ್ತೆ ನಾವು ಮೇಜರ್ ಆಗಿ? ಹಸು ಮೇಯ್ನ್ ನೋಡ್ಬೇಕಂದ್ರೆ ಅದು ವಯಸ್ಸು ಎಷ್ಟು ಡಿಸೈಡ್ ಮಾಡ್ಬೇಕಾಗತ್ತೆ. ಅಲ್ಲಲ್ಲಿ ಹೇಗಿದೆ, 2 ಅಲ್ಲೋ 4 ಅಲ್ಲೋ 6 ಅಲ್ಲೋ. ಓಕೆ, ಇದನ್ನ ನೋಡ್ಬಿಟ್ಟು ತೆಗಿಬೇಕು. ಸೊ ನಾವೀಗ ತರ್ತೀವಿ ಅಂತಂದ್ರೆ ಎಷ್ಟು ಹಲ್ಲು ಹಸು ಇರಬೇಕು? 2 ಅಲ್ಲಲ್ಲೇ ತೆಗಿಬೇಕು, 2 ಅಲ್ಲೋ 4 ಅಲ್ಲಲ್ಲೇ ತೆಗಿಬೇಕು. ಬಣ್ಣ ಮತ್ತೆ ಜಾತಿ ನೋಡ್ಬೇಕು ಅದನ್ನ. ಬಟ್ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್ ಅಲ್ಲಿ ಈಗ ಇದು ಯಾವ್ದು ಬಣ್ಣ, ಜಾತಿ ಆಗಿರ್ಬೋದು ಅಥವಾ ಬ್ರೀಡಿಂಗ್ ಹೆಂಗ್ ಗೊತ್ತಾಗುತ್ತೆ ಅಲ್ಲಿ? ಬ್ರೀಡಿಂಗ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅನುಭವ ಇರೋರಿಗೆ. ಕಪ್ಪು ಬಿಳಿ ಕಲರ್ ಅಲ್ಲೇ ತೆಗಿಬೇಕು. ಕಪ್ಪು ಬಿಳಿ ಇದ್ರೇನೆ ಆದಷ್ಟು ಹೆಚ್ಚಾಪಲ್ಲಿ ಇರುತ್ತೆ ಅದು. ಜರ್ಸಿ ಆದ್ರೆ ಸ್ವಲ್ಪ ಮಾಮೂಲಿ ಬ್ರೌನ್ ಕಲರ್, ರೆಡ್ ಕಲರ್ ಈ ಥರದಲ್ಲೇ ಇರುತ್ತೆ, ಒಂದೇ ಕಲರ್ ಇರುತ್ತೆ. ಜರ್ಸಿ HF ಮಿಕ್ಸ್ ಆದ್ರೆ ಇದು ಸ್ವಲ್ಪ ಇದೆಯಲ್ಲ, ಇದು ಸ್ವಲ್ಪ ಕ್ರಾಸು HF ಮಿಕ್ಸ್, ಅಂದ್ರೆ ಹಳ್ಳಿಕಾರ್ ಮಿಕ್ಸ್ ಅಲ್ಲಿ ಇರೋದು ಇದು. ಓಹೋ, ಓಕೆ ಓಕೆ, ಹಂಗೂ ಇರುತ್ತೆ. ಹಳ್ಳಿಕಾರಾಗಿ HF ಹಾಕಿ ಇದು ಬಂದಿರೋದು. ಬಟ್ ಈಗ ತುಂಬಾ ಫಾಸ್ಟ್ ಮೂವಿಂಗ್ ಅಲ್ಲಿ ಇರೋದು ಜರ್ಸಿ ಅಲ್ವಾ? ಜರ್ಸಿ ಮತ್ತೆ HF. ಸೊ ಈಗ ನಾವು ಜರ್ಸಿನ ಎಲ್ಲಿಂದ ತರ್ತೀವಿ ಮೇಜರ್ ಆಗಿ? ಕ್ವಾಲಿಟಿ ಸಿಗೋದು ಎಲ್ಲಿ ನಮ್ಗೆ? ಕ್ವಾಲಿಟಿ ಅಂದ್ರೆ ಆಕ್ಚುಲಿ ನೋಡಿ ರೈತರ ಹತ್ರನೇ ಪರ್ಚೇಸ್ ಮಾಡಬೇಕು. ಓಕೆ, ಇಲ್ಲಿ ನಿಯರ್ ಬೈಯೂ ಸಿಗುತ್ತೆ ನಮಗೆ. ಓಕೆ, ಸೊ ಈಗ ಅಲ್ಲಿ ಹೋಗ್ತೀವಿ ಅಂತಂದ್ರೆ ಕೆಲವೊಂದಷ್ಟು ಜನ ಹೇಳ್ತಾರೆ ಅವುಗಳ ಮೈಕಟ್ಟು ಚೆನ್ನಾಗಿರ್ಬೇಕು, ಆ ಥರ ಎಲ್ಲ ಹೇಳ್ತಾರೆ. ನೀವೇನು ಹೇಳ್ತೀರಾ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ? ಮೈಕಟ್ಟು ಅನ್ನೋಕ್ಕಿಂತನೂ ನಮಗೆ ಹಾಲು ಬರೋದು ಹೇಗೆ ಬರುತ್ತೆ ನೋಡ್ಬೇಕಾಗತ್ತೆ. ಮೈಕಟ್ಟು ಹಾಲು ಹೆಚ್ಚಿಗೆ ಹಾಲು ಬರೋದ್ರಲ್ಲಿ ಮೈಕಟ್ಟು ಬರಲ್ಲ. ಓಹೋ, ಅಂದ್ರೆ ದಷ್ಟ ಪುಷ್ಟವಾಗಿದ್ರೆ ಬರಲ್ಲ ಅದು. ಮತ್ತೆ ಪ್ರೆಗ್ನೆಂಟ್ ಆದಾಗಲೇ ಸ್ವಲ್ಪ ಮೈಕಟ್ಟು ಬರೋದು. ಹಾಗಾಗಿ ಸ್ವಲ್ಪ ನೋಡಿ ತೆಗಿಬೇಕು ಆದಷ್ಟು. ಓಕೆ, ಈಗ ಸೊ ನೀವು ಪ್ಲೇಸಿಗೆ ಹೋಗ್ತೀರಾ, ಪ್ಲೇಸಿಗೆ ಹೋದ್ಮೇಲೆ ಅಲ್ಲಿ ಏನು ಹಾಲು ಕರೆದು ಆ ಥರ ನೋಡಿ ಚೆಕ್ ಮಾಡ್ತಾ ಇರ್ತೀರಾ ಹೆಂಗೆ? ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಪ್ರೆಗ್ನೆಂಟ್ ಇರೋದ್ರಲ್ಲಿ ಹಾಲು ಕರೆಯಕ್ಕಾಗಲ್ವಲ್ಲ, ಅದನ್ನ ಮಲೆಗಳೆಲ್ಲ ಚೆಕ್ ಮಾಡಿಬಿಟ್ಟು ಕೆಚ್ಚಲೆಲ್ಲ ನೋಡಿ ಯಾವ ತರ ಇರುತ್ತೆ ಅಂತ ಹೇಳಿ ಆಮೇಲೆ ಡಿಸೈಡ್ ಮಾಡ್ಬೇಕು. ಹಸು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹಂಗಾದ್ರೆ ನಾವು ಹೋಗ್ತೀವಿ ಅಂತಂದ್ರೆ ನಮ್ ಜೊತೆ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ನ ಕರ್ಕೊಂಡು ಹೋದ್ರೆ ಒಳ್ಳೇದು. ಗೊತ್ತಿರೋದೇ ಹೋದ್ರೆ ಮಾತ್ರ ಬೆಟ್ರು, ಇಲ್ಲ ಅಂದ್ರೆ ಆಗಲ್ಲ. ಓಕೆ, ಸೊ ಏನಾದ್ರು ಹಿಂಗ್ ಮೋಸ ಮಾಡೋದು ಆತರ ಏನಾದ್ರು ಆಗುತ್ತಣ್ಣ? ಚೆನ್ನಾಗಿದೆ ಅಂತ ಹೇಳ್ಕೊಂಡು ಕೊಡೋದು ಆತರ ಏನಾದ್ರು ಇದೆಯಾ ಇಲ್ಲಿ, ನಡೆಯುತ್ತಾ? ಆಗುತ್ತೆ, ಮೋಸ ಮಾಡ್ತಾರೆ. ನಾವು ಕೆಲವೊಂದು ಟೈಮ್ ಮೋಸ ಹೋಗಿದೀವಿ, ಅನುಭವದ ಮೇಲೆ ಈಗ ಆ ಥರ ಆಗಲ್ಲ. ಸೊ ಈಗ ಒಂದ್ಸತಿ ಹೋದ್ರೆ ಎಷ್ಟು ತರ್ತೀರಾ, ಹೆಂಗ್ ಪ್ರೊಸೆಸ್ ನಡೆಯುತ್ತೆ? ನಾವೀಗ 2 ಹಸುನಲ್ಲಿ ಒಂದು ಈಗ 35
40 ಹೆಚ್ಚು ಕಮ್ಮಿ ಈಗ ನಮ್ಮ ಹತ್ರ 2 ಹಸುನಲ್ಲಿ ಅಷ್ಟು ಮಾಡಿದೀವಿ. ಓಕೆ, ಎಲ್ಲ ಜರ್ಸಿನ? ಎಲ್ಲ ಎಚ್ ಜರ್ಸಿ ಕಡಿಮೆ ನಮ್ಮ ಹತ್ರ. ಎಚ್ ಸ್ವಲ್ಪ ಜರ್ಮನ್ ಬ್ರೀಡ್ ಇದೆ. ಇದೆಲ್ಲ ಮನೇಲೆ ಹುಟ್ಟಿರೋದು. ಓಕೆ, ಮನೇಲೆ ಹುಟ್ಟಿ ನಮ್ಮ ಮನೇಲೆ ದೊಡ್ಡದು ಮಾಡ್ಕೊಂಡಿದ್ವಿ. ಹಾಗಾಗಿ ನಮಗೆ ಹೊರಗಡೆ ಪರ್ಚೇಸ್ ಮಾಡೋದು ತಂದು ಮೋಸ ಹೋಗೋದಕ್ಕೂ ನಾವೇ ಸಾಕೊಳ್ಳೋದ್ರಿಂದ ನಮಗೆ ಒಳ್ಳೊಳ್ಳೆ ಕರು ಬಂದು ಎಲ್ಲ ದೊಡ್ಡದಾಗಿದೆ. ಓಕೆ, ಬಟ್ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಮೇಂಟೆನೆನ್ಸ್ ಹೆಂಗಿರುತ್ತೆ ಅಣ್ಣ? ಕಷ್ಟ ಆಗುತ್ತಾ ಹೇಗೆ? ಈಗ ಹೈನುಗಾರಿಕೆ ಕಷ್ಟ ಅಂತ ಹೇಳ್ತಿದ್ದಾರೆ ತುಂಬಾ ರೈತರು, ಮೇಂಟೆನೆನ್ಸ್ ಕಷ್ಟ ಅಂತ. ಏನಿಲ್ಲ, ಒಟ್ಟಾರೆ ಸ್ವಲ್ಪ ಜೊತೆಗೆ ಜೋಡ್ಸಕ್ಕೆ ಲೇಬರ್ ಇರಬೇಕು ನಮ್ಮ ಜೊತೆಗೆ. ಎಷ್ಟು ಜನ ಲೇಬರ್ಸ್ ಇದ್ದಾರೆ? ಲೇಬರ್ ಈಗ 3 ಜನ ಇದ್ದಾರೆ. ಅದ್ರ ಜೊತೆ ನಾವು ಮಾಡ್ತೀವಿ. ಓಕೆ, ಸೊ ಫುಲ್ ಟೈಮ್ ನೀವು ಇರ್ತೀರಾ ಇಲ್ಲಿ? ಫುಲ್ ಟೈಮ್ ಇರಲ್ಲ, ಬೆಳಗ್ಗೆ ಸಂಜೆ ಬಂದಾಗ ನೋಡ್ಕೊತೀವಿ ಯಾವ್ದು ಹೇಗಿದೆ, ಯಾವ್ದು ಫುಡ್ ತಿಂತಾ ಇದೆಯೋ ತಿಂತಾ ಇಲ್ವೋ ಎಲ್ಲ ನೋಡ್ಕೊಂಡು ಅವ್ರು ಹೇಳಿದ್ರೆ ನಾವು ಟ್ರೀಟ್ಮೆಂಟ್ ನಾವೇ ಹಾಕತೀವಿ, ಕೊಡ್ತೀವಿ. ಓಕೆ ಓಕೆ. ಸೊ ಮೇಯ್ನು ಈಗ ಡೈಲಿ ಎಷ್ಟು ಲೀಟರ್ ಹಾಲು ಬರುತ್ತೆ? ಹೆಂಗೆ? 300 ಇತ್ತು, ಈಗ ಕಮ್ಮಿ ಆಗಿದೆ, ಈಗ 250 ಹೋಗುತ್ತೆ. ಅಂದ್ರೆ ವೆದರ್ ಚೇಂಜ್ ಆದಾಗೆ ಸಮಸ್ಯೆ ಆಗುತ್ತೆ. ಪ್ರೆಗ್ನೆಂಟ್ ಆಗಿರುತ್ತಲ್ಲ, ಪ್ರೆಗ್ನೆಂಟ್ ಆದಾಗ ಹಾಲು ಡೌನ್ ಆಗ್ತಾ ಬರುತ್ತೆ. ಹೌದು ಹೌದು. ಆಗ ಮತ್ತೆ ಅದು ಡೆಲಿವರಿ ಆದ್ಮೇಲೆ ಹಾಲು ಜಾಸ್ತಿ ಆಗೋದು. ಈಗ ನಮ್ಮ ಹತ್ರ 12 ಹಸು ಪ್ರೆಗ್ನೆಂಟ್ ಇದೆ, ಹಾಗಾಗಿ ಈಗ ಹಾಲು ಡೌನ್ ಆಗಿದೆ. ಓಕೆ, ಮತ್ತೆ ಡೆಲಿವರಿ ಆದ್ರೆ ಎಲ್ಲದಕ್ಕೂ ಮತ್ತೆ ಜಾಸ್ತಿ ಆಗುತ್ತೆ. ಓಕೆ, ಸೊ ಹೈನುಗಾರಿಕೆಯಲ್ಲಿ ಖುಷಿ ಇದೆಯಾ ಹೆಂಗೆ ನಿಮ್ಗೆ? ಖುಷಿ ಇದೆ. ಹೆಂಗ್ ಲಾಭ ಮಾಡ್ಬೋದು ನಾವು ಕರೆಕ್ಟಾಗಿ ನಾವು ಮಾಡ್ಕೊಂಡು ಹೋದ್ವಿ ಅಂತಂದ್ರೆ? ಸ್ವಲ್ಪ ಯೋಚನೆ ಮಾಡಿ ಎಲ್ಲದನ್ನು ಅನುಭವದಲ್ಲಿ ಮಾಡ್ಕೊಂಡ್ರೆ ಲಾಭ ಆಗುತ್ತೆ. ಲಾಭ ಆಗುತ್ತೆ. ತಿಂಗಳಿಗೆ ಎಷ್ಟು ಅಂದಾಜು ಮಾಡ್ಬೋದಣ್ಣ ನಾವು? ಚೆನ್ನಾಗಿ ಮಾಡಿದ್ವಿ, ಒಂದು 30-40 ಹಸು ನಮ್ಮ ಹತ್ರ ಇತ್ತು ಅಂತಂದ್ರೆ? ಎಲ್ಲ ನಮ್ದೇ ಮೇವು, ಫೀಡ್ ಹೊರಗಡೆ ತಗೊಳ್ಳೇಬೇಕು. ಅಂದ್ರೆ ಮೇವೆಲ್ಲ ನಮ್ದೇ ಇದ್ರೆ ತಿಂಗಳ ಒಂದು ಡೈಲಿ 300 ಲೀಟರ್ ಹಾಲು ಹೋದ್ರೆ ನಮಗೆ 1.5 ಲಕ್ಷದವರೆಗೂ ಉಳಿಸ್ಬೋದು. ನಮ್ದೇ ಫುಡ್ ನಾವೇ ಎಲ್ಲ, ಅಂದ್ರೆ ಖರ್ಚು ಕಡಿಮೆ ಮಾಡ್ಕೊಂಡ್ವಿ ಅಂತಂದ್ರೆ ನಾವು ಲಾಭ ಮಾಡ್ಬೋದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸೊ ಸರ್ ಮಾತಾಡ್ತಾ ಹೇಳಿದ್ರು, ಈಗ ನಮಗೆ ಯಾವ ರೀತಿ ನಾವು ಸೆಲೆಕ್ಷನ್ ಮಾಡಬೇಕು ಅನ್ನೋದು, ಜೊತೆಗೆ ಖರ್ಚು ಕೂಡ ಕಡಿಮೆ ಮಾಡ್ಕೊಂಡ್ವಿ ಅಂತಂದ್ರೆ, ಮೇವುಗಳನ್ನ ನಾವೇ ಬೆಳ್ಕೊಂಡ್ರೆ ಇನ್ನೂ ಕೂಡ ಒಂದಷ್ಟು ಹೆಚ್ಚಿನ ಪ್ರಾಫಿಟ್ ಮಾಡ್ಬೋದು ಅಂತ. ಸೊ ಇದ್ರ ಬಗ್ಗೆ ಇನ್ನಷ್ಟು ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ಜೊತೆಗೆ ಮಂಜುನಾಥ್ ಅವರಿದ್ದಾರೆ. ಸೊ ಲಾಸ್ಟ್ ಎಪಿಸೋಡಲ್ಲಿ ಹೈನುಗಾರಿಕೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ರು. ಸೊ ಇನ್ ಕೇಸ್ ನೀವು ಫೀಡ್ ಖರ್ಚು ಕಡಿಮೆ ಮಾಡಬೇಕು ಅಂತಂದ್ರೆ ಒಂದಷ್ಟು ಫೀಡ್ ರಿಲೇಟೆಡ್ ಟಿಪ್ಸ್ಗಳನ್ನ ಕೊಡ್ತಾರೆ. ಆ್ಯಂಡ್ ಮೇಂಟೆನೆನ್ಸ್ ಯಾವ ರೀತಿ ಮಾಡಬೇಕು, ಸೊ ಓಪನ್ ಏರಿಯಾದಲ್ಲಿ ನಾವು ಹೈನುಗಾರಿಕೆಯನ್ನ ಮಾಡೋದ್ರಿಂದ ಏನೇನು ಬೆನಿಫಿಟ್ ಇದೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತಾರೆ. ಸೊ ಅವರನ್ನ ಕೂಡ ವೆಲ್ಕಮ್ ಮಾಡೋಣ. ಸರ್, ಈಗ ಕಂಪ್ಲೀಟ್ ಹಸುಗಳನ್ನ ಹೇಗೆ ಆಯ್ಕೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ರು. ಆಲ್ಮೋಸ್ಟ್ ನಮ್ಮ ಆಡಿಯನ್ಸ್ಗೆ ಹೆಂಗೆ ಅಂತ ಗೊತ್ತಾಯ್ತು, ಹೆಂಗೆ ಮೋಸ ಹೋಗಬಾರ್ದು ಅನ್ನೋದು ಗೊತ್ತಾಯ್ತು. ಬಟ್ ಈಗ ಹಸುಗಳನ್ನ ನಾವು ತಂದು ಆಯ್ತು ನಾವು ಸಾಕ್ತೀವಿ ಅಂತಂದ್ರೆ ಆಗಲ್ಲ. ಸೊ ಮೇಂಟೆನೆನ್ಸು, ಫೀಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಈಗ ಫೀಡ್ ಅಂತ ಬಂದಾಗ ಏನೇನು ಕೊಡ್ಬೇಕು, ಏನೇನು ಕೊಡಬಾರ್ದು? ನಿಮ್ಮ ಒಂದು ಫೀಡ್ ಅಲ್ಲಿ ಶೈಲೇಜ್ ಬರುತ್ತೆ. ಈಗ ಆಲ್ಮೋಸ್ಟ್ 75 to 90% ಯೂಸ್ ಮಾಡ್ತಿರೋದು ಶೈಲೇಜ್ ನ ಯೂಸ್ ಮಾಡ್ತಿದ್ದಾರೆ. ಶೈಲೇಜ್ ಅಲ್ಲಿ ಕೆಲವರು ಏನ್ ಮಾಡ್ತಾರೆ, ಅವತ್ತು ಕಟ್ ಮಾಡಿ ಅವತ್ತು ಹಾಕೋರಿದ್ದಾರೆ, ಮತ್ತೆ ಅದನ್ನ 2 months 3 months 5 months 6 months ವರೆಗೂ ಸ್ಟೋರ್ ಮಾಡಿ ಹಾಕೋರಿದ್ದಾರೆ. ಫೀಡ್ ಅಲ್ಲಿ ಮೇಯ್ನು ಶೈಲೇಜ್ ನ ಯೂಸ್ ಮಾಡ್ತಾರೆ. ಈಗ ಕೆಲವರು ಬಿಯರ್ ವೇಸ್ಟ್ ನ ಯೂಸ್ ಮಾಡ್ತಾರೆ, ಕೆಲವರು ಡೈರಿ ಫೀಡ್ಸ್ ನ ಯೂಸ್ ಮಾಡ್ತಾರೆ, ಮತ್ತೆ ಹೊರಗಡೆ ಬೇರೆ ಬೇರೆ ಪ್ರೈವೇಟ್ ಫೀಡ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಇವರು ಹೈನುಗಾರಿಕೆಯಲ್ಲಿ ಲಾಭದಾಯಕವಾಗಿರ್ಬೇಕು ಅಂದ್ರೆ ಯಾವುದೇ ಒಂದು ಫೀಡ್ಸ್ ನ ಕೊಂಡ್ಕೊಳ್ಳೋಕೆ ಹೋಗ್ಬಾರ್ದು. ಡೈರಿ ಫೀಡ್ಸ್ ನ ಎಲ್ಲರೂ ಕೊಂಡ್ಕೊಳ್ಳೇಬೇಕು. ಹಸುಗಳಿಗೆ ಡೈಲಿ ತಿನ್ನಕ್ಕೆ ಶೈಲೇಜ್ ಆಗಿರ್ಬೋದು, ಬೇರೆ ಇನ್ನಿತರ ಆಗಿರ್ಬೋದು, ಯಾವ್ದನ್ನು ಕೊಂಡ್ಕೊಳ್ಳೋಕೆ ಹೋದ್ರೆ ಅವ್ರು ಯಾವ್ದೇ ತರ ಲಾಭದಾಯಕ ಅಲ್ಲೇ ಖರ್ಚು ಹೋಗ್ಬಿಡುತ್ತೆ. ಸೊ ಈಗ ಸೈಲೇಜ್ ಒಳ್ಳೇದು ಹೇಳ್ತೀರಾ ನಿಮ್ ಪ್ರಕಾರ? ಶೈಲೇಜ್ ಒಳ್ಳೇದು ಮೇಡಮ್. 24/7 ಅದನ್ನೇ ಹಾಕ್ಬಾದ್ರು. ಅದ್ರ ಜೊತೆ ರಾಗಿ ಕಡಿನ ಯೂಸ್ ಮಾಡಕ್ಕೆ ಇದ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಹಸುಗಳು ಫುಲ್ ಯಾವಾಗ್ಲೂ ಶೈಲೇಜ್ ತಿನ್ನಕ್ಕಾಗಲ್ಲ, ಡೈಲಿ ಒಂದೊಂದೇ ಕೊಡಕ್ಕಾಗಲ್ಲ. ಅದ್ರ ಜೊತೆ ರಾಗಿ ಕಡಿನ ಯೂಸ್ ಮಾಡ್ತಾ ಹೋದ್ರೆ ನಿಮಗೆ ಹಸುಗಳು ಪ್ರೋಟೀನು ಬರ್ತಾ ಹೋಗುತ್ತೆ, ಹಾಲಿನ ಇಳುವರಿನೂ ಜಾಸ್ತಿ ಬರ್ತಾ ಬರುತ್ತೆ. ಕೆಲವರು ಏನ್ ಮಾಡ್ತಾರೆ, ಹಾಲಿನ ಇಳುವರಿಗೋಸ್ಕರ ಬಿಯರ್ ವೇಸ್ಟ್ ನ ಹ್ಯಾಡಪ್ ಮಾಡ್ತಾರೆ. ಬಿಯರ್ ವೇಸ್ಟ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಹಸುಗಳು ಹೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಯ್ತಾ, ಪ್ರೆಗ್ನೆನ್ಸಿ ಟೈಮಲ್ಲಿ ಸತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹೀಟ್ ಇರೋದ್ರಿಂದ. ಮತ್ತೆ ಸೆಕೆಂಡ್ ಆಪ್ಷನ್ ಏನ್ ಬಂದ್ರೆ ಹೀಟ್ ನಿಲ್ಲಲ್ಲ, 7 ನಿಲ್ಲಲ್ಲ. ಅದನ್ನ ಯೋಚನೆ ಮಾಡ್ಬೇಕಾಗುತ್ತೆ ಜನಗಳು. ಹಾಲು ಬರುತ್ತೆ, ಅದು ವೇಸ್ಟೇಜ್ ಅಂತ ಮೆಟೀರಿಯಲ್ ಅಂತಾನೆ ಇದ್ ಮಾಡಿರ್ತಾರೆ. ಅದೇ ಮೇನ್ ಕೆಚ್ಚಲು ಬಾವು ಬರೋಕ್ಕೆ ಕಾರಣ 75%, ಮತ್ತೆ ಹಸುಗಳು ಸಾಯಕ್ಕೆ ಕಾರಣ ಅದೇ. ಓಕೆ ಓಕೆ. ಬಟ್ ಈಗ ನಾವು ಫೀಡ್ ಅಂತ ಬಂದಾಗ ಅದನ್ನ ಹೆಂಗ್ ಡಿವೈಡ್ ಮಾಡ್ಕೊಳ್ಬೇಕು? ಟೈಮಿಂಗ್ಸ್ ವೈಸ್ ಆಗಿರ್ಬೋದು, ಎಷ್ಟು ಟೈಮ್ ಮೇಡಮ್ ಏನ್ ಗೊತ್ತಾ, ಬೆಳಗ್ಗೆಯಿಂದ ಸಂಜೆವರೆಗೂ ಮೇವ್ ಹಾಕಿದ್ರೆ ಹಾಲು ಬರಲ್ಲ. ಅದಕ್ಕೆ ಟೈಮಿಂಗ್ಸ್ ಇರುತ್ತೆ. ಬೆಳಗ್ಗೆ 10 ಗಂಟೆಗೆ ಒಂದ್ಸರಿ ಹಾಕ್ಬಿಟ್ಟು ಮಧ್ಯಾಹ್ನ 2 ಗಂಟೆ, ನೈಟ್ 10 ಗಂಟೆಗೆ 30 kg 25 kg ಹಸು ಮೇಲೆ ಡಿಪೆಂಡ್ ಮಾಡಿ ಹಾಕ್ತಾ ಹೋದ್ರೆ ಯಾವುದೇ ತರ ಲಾಸ್ ಬರಲ್ಲ. ಇವ್ರು ಏನ್ ಮಾಡ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಸುರಿತಾ ಇರ್ತಾರೆ, ಹಾಲೇ ಬರಲ್ಲ. ಬಟ್ ಈಗ ಪ್ರೆಗ್ನೆನ್ಸಿ ಹಸು ಆಗಿರ್ಬೋದು ಅಥವಾ ಬೇರೆ ಚಿಕ್ಕ ಕರುಗಳಿಗಾಗಿರ್ಬೋದು, ಅದನ್ನ ಹೆಂಗೆ ಫೀಡ್ ಡಿವೈಡ್ ಮಾಡ್ತಾರೆ? ಹಸು ಮೇಲೆ ಡಿಪೆಂಡ್ ಮಾಡಿ. ಹಸು
ಬಾಡಿನ ಡಿಪೆಂಡ್ ಮಾಡಿ ಅದು ಗೊತ್ತಾಗುತ್ತೆ. ಈಗ ಈ ಹಸುಗೆ ಇಷ್ಟ ಹಾಕಿದ್ರೆ ಸಾಲಲ್ಲ ಅಂತ ಹೇಳಿ ನೋಡಿದ್ರೆ ಗೊತ್ತಾಗುತ್ತಲ್ವಾ, ಆ ತರ ಡಿಪೆಂಡ್ ಮಾಡ್ಬೇಕು ಮೇಡಮ್ ನಾವು. ಓಕೆ, ಸೊ ಈಗ ಬೇರೆ ನಿರ್ವಹಣೆ ಏನೇನ್ ಬರುತ್ತೆ? ಈಗ ಫೀಡ್ ಆಗಿರ್ಬೋದು, ಕೆಚ್ಚಲು ಬಾವು ಬರುತ್ತೆ, ಅತಿ ಹೆಚ್ಚಾಗಿ ಕೆಚ್ಚಲು ಬಾವು ಬರುತ್ತೆ. ಏನಕ್ಕೆ ಕೆಚ್ಚಲು ಬಾವು ಬರೋದು ಅಂದ್ರೆ ಹಸುನ ಹೊರಗಡೆ ಬಿಡಲ್ಲ. 24/7 ನಾನು ಈಗ ತೋರಿಸಿದ್ರೆ ಅದೇ ತರ ಕಟ್ ಹಾಕಿದ್ರೆ ನಾವು ಯಾವಾಗ್ಲೂ ಇಲ್ಲೇ ಬಿಟ್ಟಿರ್ತೀವಿ. ಈಗ ಸ್ವಲ್ಪ ಪ್ರೋಸೆಸ್ ನಡೀತಾ ಇರೋದ್ರಿಂದ ನಾವು ಒಳಗಡೆ ಇಟ್ಟಿದೀವಿ. ಆಯ್ತಾ, ಮಳೆ ಈ ಕಡೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಶೀಟ್ ಹಾಕ್ಬಿಟ್ಟು ಈ ಕಡೆ ಓಪನ್ ಬಿಟ್ಬಿಡೋಣ, ಈ ಕಡೆ ಸ್ವಲ್ಪ ಶೀಟ್ ಹಾಕ್ಸೋಣ ಅಂತ ಪ್ಲಾನ್ ಮಾಡಿದ್ವಿ. ಈಗ ಏನ್ ಮಾಡ್ತಾರೆ ಅಂದ್ರೆ 24/7 ಒಳಗಡೆ ಒಬ್ಬ ವ್ಯಕ್ತಿ, ಕಾಮನ್ ಆಗಿ ಹೇಳ್ತೀನಿ ಅಂದ್ರೆ ಒಬ್ಬ ವ್ಯಕ್ತಿ ಒಳಗಡೆ ಇರಕ್ಕಾಗತ್ತಾ? ಇಲ್ಲ. ಎಷ್ಟೊತ್ತಿರಕ್ಕಾಗುತ್ತೆ? ಈಗ ಬಿಸಿಲಿಗೆ ಬಂದ್ರೆ ನೀವು ಎಷ್ಟೊತ್ತಿರ್ತೀರಾ? ಒಂದಿನ ಇರ್ತೀರಾ, 2 ದಿನ ಇರ್ತೀರಾ. ಮತ್ತೆ ಇನ್ನೊಂದು ಡೈಲಿ ವಾಶ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಡೈಲಿ ಯಾವತ್ತೂ ವಾಶ್ ಮಾಡಕ್ ಹೋಗ್ಬಾರ್ದು. ಬಟ್ ಹಸುಗಳು ಕ್ಲೀನ್ ಆಗಿರ್ಬೇಕಲ್ವಾ ಮೇಡಮ್? ಕ್ಲೀನ್ ಆಗಿರ್ಬೇಕು, ಕೆಳಗಡೆ ಮ್ಯಾಟ್ ಮಾತ್ರ ಕ್ಲೀನ್ ಆಗಿರ್ಬೇಕು. ಬಾಡಿ 3 ಡೇಸ್ಗೆ ಒಂದ್ಸರಿ ಯೂಸ್ ಮಾಡಿ. ಡೈಲಿ ವಾಶ್ ಮಾಡೋದು ಬೇಡ, 3 ಡೇಸ್ಗೆ ಒಂದ್ಸರಿ ಕ್ಲೀನ್ ಮಾಡಿ. ಅದರಲ್ಲಿರೋ ಬ್ಯಾಕ್ಟೀರಿಯಾಗಳು ಹೋಗುತ್ತೆ. ಅವಾಗ ಹಸು ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಬ್ಯಾಕ್ಟೀರಿಯಾಗಳು ಇರಬೇಕು. ಆಯ್ತಾ, ಈಗ ಮನುಷ್ಯನಿಗೆ ಇದು ಚರ್ಮ ರೋಗ, ಡೈಲಿ ಸ್ನಾನ ಮಾಡ್ತಾ ಇದ್ರೆ ಚರ್ಮ ರೋಗ ಬಂದ್ಬಿಡುತ್ತೆ. ಆ ಥರ ಡಾಕ್ಟ್ರೇ ಹೇಳಿದ್ದಾರೆ ನಿಮಗೆ 3 ಡೇಸಿಗೆ ಒಂದ್ಸರಿ 2 ಡೇಸಿಗೆ ಒಂದ್ಸರಿ ಸ್ನಾನ ಮಾಡಬೇಕು ಮನುಷ್ಯನಿಗೆ. ಮನುಷ್ಯನಲ್ಲಿ ಚರ್ಮದಲ್ಲಿರೋ ಬ್ಯಾಕ್ಟೀರಿಯಾ ಹೋಗುತ್ತೆ. ಅದೇ ಥರ ಹಸುಗಳಿಗೂ ಡೈಲಿ ಪ್ರಿಸರ್ವೇಷನ್ ಇರ್ತಾ ಹೊಡಿತಾ ಹೋದ್ರೆ ಏನಾಗುತ್ತೆ, ಅದರಲ್ಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ಹೋಗ್ತಾ ಹೋಗುತ್ತೆ. ಆವಾಗ ಹಸುಗಳಿಗೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಇನ್ನೊಂದು ಸಗಣಿ ಎಲ್ಲ ಏನಾಗಲ್ಲ ಮೇಡಮ್, ಏನಾಗಲ್ಲ. ಇಷ್ಟಿನ ತನಕ ಬೇರೆ ಈಗ ಬಂದು ಸಗಣಿ ಎಲ್ಲ ತಾಗುತ್ತೆ. ಇದೇ 10 ಇಯರ್ಸ್ ಹಿಂದೆ ಸಗಣಿ ತಾಗಿದ್ರೆ ಏನಾಗ್ತಿರ್ಲಿಲ್ವಾ? ಬಟ್ ನಾನ್ ನೋಡಿದೀನಿ ಕೆಲವೊಂದು ಶೆಡ್ ಅಲ್ಲಿ ಸಗಣಿ ತಾಗುತ್ತೆ, ಆಮೇಲೆ ಸೊಳ್ಳೆಗೆ ಅದೇನೇನೋ ಹೊಡಿತಾರೆ ಕೆಮಿಕಲ್ಸ್. ಅನ್ನೆಸೆಸಿಟಿ ಆಗಿ ಸುಮ್ಮನೆ ಹೇಳಿರೋದು ಅದನ್ನ. ಅರ್ಥ ಆಯ್ತಾ? ಕರೆಕ್ಟ್ ಆಗಿ ನೀವು ಚೆಕ್ ಮಾಡಿ ನೋಡಿ, ಹಸುಗಳು ಹೆಲ್ತಿ ಆಗಿರುತ್ತೆ. ಮತ್ತೆ ಹಸುಗಳನ್ನ ಯಾವಾಗ್ಲೂ ಒಳಗಡೆ ಕಟ್ಟಾಕ್ಬಾರ್ದು. 24 ಹೊರಗಡೆನೆ ಬಿಡಬೇಕು, ಫ್ರೀ ಆಗಿ ವಾಕ್ ಮಾಡ್ಬೇಕು ಹಸುಗಳು. ಮತ್ತೆ ನೀರ್ನ ಒಂದು ಬೌಲಲ್ಲಿ ಒಂದು ಕಟ್ಟೆ ಕಟ್ಬಿಟ್ಟು ಬಿಟ್ಬಿಟ್ರೆ ಅವು ಎಷ್ಟು ಬೇಕಷ್ಟು ಕುಡ್ಕೊಳ್ತವೆ. ಇವ್ರು ಏನ್ ಮಾಡ್ತಾರೆ, ಟೈಮಿಂಗ್ಸ್ ಇರಲ್ಲ. ಕೆಲಸ ಫ್ರೀ ಮಾಡ್ಕೋಬೇಕು. ಇವ್ರು ಏನ್ ಮಾಡ್ತಾರೆ, ಕೆಲಸನ ಜಾಸ್ತಿ ಮಾಡ್ಕೊ ಹೋಯ್ತಾರೆ. ಆಮೇಲೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೀನಿ, ಹಸುನ ತರ್ತಾರೆ, ಲೇಬರ್ಸ್ಗೆ ಬಿಟ್ಬಿಡ್ತಾರೆ. ಲೇಬರ್ಸಿಗೆ ಬಿಡಬಾರ್ದು. ಇವರು ಸ್ವಲ್ಪ ವರ್ಕ್ ಮಾಡ್ತಾ ಹೋಗ್ಬೇಕು. ಲೇಬರ್ಸಿಗೆ ಬಿಡ್ಲಿ, 50 ವರ್ಷ ಇದಾರೆ ಅಂದ್ರೆ ಇಬ್ಬರೇ ಮೇಂಟೈನ್ ಮಾಡೋಕ್ಕಾಗಲ್ಲ. ಲೇಬರ್ಸಿಗೆ ಬಿಡ್ಲಿ. ಆಯ್ತಾ, ಯಾವ ತರ ಬಿಡ್ಬೇಕಾದ್ರೆ ಪ್ರೋಸೆಸ್ ಕರೆಕ್ಟ್ ಆಗಿರ್ಬೇಕು, ಈ ಟೈಮಿಂಗ್ಸ್ ಕರೆಕ್ಟ್ ಆಗಿರ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, 12 ಗಂಟೆಗೆ ಹಾಲು, ಈಗ ಬೆಳಗ್ಗೆ 6 ಗಂಟೆಗೆ ಹಾಲು ಕರೆದ್ರೆ ಸಂಜೆ 7 ಗಂಟೆ ಒಳಗೆ ಹಾಲು ಮಿಲ್ಕ್ನ ಕ್ಲಿಯರ್ ಮಾಡಬೇಕು 12 ಅವರ್ಸ್ ಒಳಗಡೆ. ಇವ್ರು ಏನ್ ಮಾಡ್ತಾರೆ, ಕ್ಲಿಯರೇ ಮಾಡಲ್ಲ. ಆಮೇಲೆ ಕೆಚ್ಚಲು, ಇದು ಹೆಚ್ಚಾಗಿ ಕಾಣ್ತಿರೋದು ಕೆಚ್ಚಲು ಬಾವು ಏನಕ್ಕೆ ಬರುತ್ತೆ ಗೊತ್ತಾ? ಹಸುನ ಯಾವಾಗ್ಲೂ ಸಹ ಹೊರಗಡೆನೆ ಇಟ್ಟಿರ್ತಾರೆ. ಮತ್ತೆ ಹಸುನ ಹಾಲು ಕರೆದ ತಕ್ಷಣ ಮಲ್ಗಕ್ ಬಿಡಬಾರ್ದು. ಅದ್ರಲ್ಲಿ ನೆಲದಲ್ಲಿರೋ ಬ್ಯಾಕ್ಟೀರಿಯಾ, ಸಗಣಿಲಿರೋ ಬ್ಯಾಕ್ಟೀರಿಯಾಸ್ ಇರುತ್ತಲ್ಲ, ಸಗಣಿಲಿರೋ ಬ್ಯಾಕ್ಟೀರಿಯಾಸ್ ಹಸು ನಿಪ್ಪಲ್ ಓಪನ್ ಆಗಿರುತ್ತೆ, ಅದ್ರೊಳಗಡೆ ಹೋಗಿ ಕೆಚ್ಚಲು ಬಾವು ಬರೋದು. ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಹಸು ಯಾವ ಹಸು ಮಲಗಿರಲ್ಲ ಆ ಹಸು ಹತ್ರ ಇಮಿಡಿಯೇಟ್ಲಿ ಮಲಗಲ್ಲ, ಕೆಚ್ಚಲು ಬಾವು ಬರಲ್ಲ. ಇಮಿಡಿಯೇಟ್ಲಿ ಮಲಗುತ್ತೆ, ಸಗಣಿಲಿರೋ ಬ್ಯಾಕ್ಟೀರಿಯಾ ಹೋಗಿ ಕೆಚ್ಚಲು ಬಾವು ಬರೋದು. ಓಕೆ, ಸೊ ಮೇನ್ ಕೆಚ್ಚಲು ಬಾವು ರೀಸನ್ ಬರೋದಕ್ಕೆ ಅವುಗಳು ಹಂಗೆ ಮಲಗಿದ್ದು ಇದಾಗಿ ಬ್ಯಾಕ್ಟೀರಿಯಾ ಒಳಗೆ ಹೋದ್ಮೇಲೆ ಹಂಗೆ ರೀಸನ್ ಆಗೋದು. ಅದೇ ರೀಸನ್ ಮೇಡಮ್. ಓಕೆ, ಸೊ ಅದು ಬಿಟ್ರೆ ಕೆಚ್ಚಲು ಬಾವು ಬರೋದಕ್ಕೆ ಬೇರೆ ರೀಸನ್ ಇನ್ನೇನು ರೀಸನ್ ಇಲ್ಲ. ಈಗ ಕೆಲವರು ಹೇಳ್ತಾರೆ ಹಾಲು ಬಿಟ್ರೆ ಕೆಚ್ಚಲು ಬಾವು ಬರುತ್ತೆ ಅಂತ. ಹಾಲು ಬಿಟ್ರೆ ಯಾವುದೇ ಕಾರಣಕ್ಕೂ ಕೆಚ್ಚಲು ಬಾವು ಬರಲ್ಲ. ಈಗ ಪ್ರೊಡಕ್ಷನ್ ಆಗ್ತಾ ಇರುತ್ತೆ, 1 ಅವರ್ ಬಿಟ್ರೆ 1 ಲೀಟರ್ ಬಂದೇ ಬರುತ್ತೆ. ಹಾಲು ಬಿಡಬಾರ್ದು ತಾನೆ, ಕರಿತಾನೆ ಇರ್ಬೇಕು ತಾನೆ. ಓಕೆ, ಸೊ ಮೇನ್ ರೀಸನ್ ಹಾಗಾದ್ರೆ ಅದು ಹಾಲು ಬಿಡಬಾರ್ದು, ಒಂಚೂರ್ನು ಬಿಡ್ದಂಗೆ ಕರಿಬೇಕು ಅಂತಾರೆ. ಈಗ ನೀವು ಮಿಲ್ಕ್ ಮಾಡಿರ್ತೀರಾ, ಮತ್ತೆ 1 or 2 ಅವರ್ ಬಿಡಿ, ಮತ್ತೆ ಹಾಲು ಬರುತ್ತೆ. ಅದನ್ನ ಕ್ಲಿಯರ್ ಮಾಡ್ಬೇಕು ತಾನೆ, ಯಾಕೆ ಬಿಟ್ರಿ ಮತ್ತೆ ಅದನ್ನ? ಅಂಡ್ ಇನ್ನೊಂದು ನಾನು ಕೇಳಿದ್ದೀನಿ, ಹಾಲನ್ನ ಅದೇ ಬಿಡಬಾರ್ದು, ಪೂರ್ತಿ ಹಿಂಡಬೇಕು, ಅದರಿಂದಲೂ ತುಂಬಾ ರೋಗಗಳು ಬರುತ್ತೆ ಅಂತಾರೆ. ಹಾಲನ್ನ ಫುಲ್ ಬಿಡಲ್ಲ ಮೇಡಮ್, ಅದಕ್ಕೆ ಪೈನ್ ಆಗುತ್ತೆ ಬಿಟ್ರೆ ಅಂತ ಕರೆಯೋದು ಫುಲ್. ಅರ್ಥ ಆಯ್ತಾ? ನೀವು ಹಾಲು ಬಿಟ್ಟು ನೋಡಿ, ಏನೂ ಆಗಲ್ಲ, ತೊಂದರೆನೂ ಆಗಲ್ಲ. ಅರ್ಥ ಆಯ್ತಾ? ಕೆಲವೊಬ್ರು ಈಗ ಸಂತೆಲೆಲ್ಲ ಮಾರಕ್ ಬರ್ತಾರೆ, ಹಾಲನ್ನ ಬೆಳಗ್ಗೆ ಸರಿ ಕಟ್ಟಿಸಿರ್ತಾರೆ, ಸಂಜೆ ಸರಿ ಮಾರ್ತಾರೆ. ಕೆಲವು ಕಡೆ ನಾವು ನೋಡಿದೀವಲ್ಲ, ಅವ್ರದ್ದು ಮತ್ತೆ ಏನಾಗಲ್ಲ, ಮತ್ತೆ ಹಸುಗಳಿಗೆ ಏನಾಗಲ್ಲ. ಅಂಡ್ ಇವ್ರದ್ದು ಇನ್ನೊಂದು ನನಗೆ ಇಷ್ಟ ಆಗಿರೋದು, ಸೊ ಅವ್ರು ಹೇಳಿದ್ರು ಒಳಗಡೆ ನಾವು ಕಟ್ಟಬಾರ್ದು ಅಂತ. ಸೊ ಆಲ್ರೆಡಿ ಇಲ್ಲೊಂದು ಪ್ರೊಸೆಸ್ ನಡೀತಾ ಇದೆ. ಸೊ ಇಲ್ಲಿ ಹೆಂಗ್ ಪ್ಲಾನಿಂಗ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ನಾನು ಸರ್ ಹತ್ರ ಕೇಳ್ತೀನಿ. ಸರ್, ಇಲ್ಲಿ ಏನೀಗ ನಿಮ್ಮ ಪ್ಲಾನಿಂಗ್ ಏನಿದೆ ಇಲ್ಲಿ? ಮೇಡಮ್, ಇಲ್ಲಿ ನಾವು 100 ಹಸುಗಳನ್ನ ಕಟ್ಟೋದರ ನಾವು ಪ್ಲಾನಿಂಗ್ ಮಾಡಿದ್ವಿ. 100 ಹಸುಗಳನ್ನ ಕಟ್ಟಬೇಕು ಅಂತ ಸ್ಪೇಸ್ ಮಾತ್ರ ಇನ್ನೂ ಜಾಸ್ತಿ ಇದೆ. ನನ್ಗನ್ಸೋ ಪ್ರಕಾರ 200 ಆಗುತ್ತೆ ಅನ್ಕೋತೀನಿ, ಸಾಕಬಹುದು. 100 ಹಸುಗಳನ್ನ ಕಟ್ಟಬೇಕು ಅಂತ ಮಾಡಿದ್ವಿ. ಇದ್ರಲ್ಲಿ ಏನಂದ್ರೆ ಒಂದ್ ಸೈಡ್ ಇಲ್ಲಿ ಗಾರೆ ಹಾಕಿಸ್ತೀವಿ, ಈ ಕಡೆ ಎಲ್ಲ ಓಪನ್ ಬಿಟ್ಬಿಡ್ತೀವಿ ನಾವು. ಹಸುಗಳು ಮಿಲ್ಕ್ ಮಾಡಕ್ಕೆ ಬರ್ಬೇಕು, ಮತ್ತೆ ವಾಪಸ್ ಬಿಟ್ಬಿಡ್ಬೇಕು ಅವನ್ನ. ಸೊ ಇಲ್ಲಿ ಹಾಗಾದ್ರೆ ಅವುಗಳಿಗೆ ಕಟ್ಟೋದು ಅದು ಯಾವುದು ಇರಲ್ಲ ಮೇಡಮ್, ಓಪನ್ ಸ್ಪೇಸ್, ಓಡಾಡಬಹುದು. ಫುಲ್ ಶೆಡ್ ಆಗುತ್ತೆ. ಈ ಕಡೆ ಸೈಡ್ ಫುಲ್ ಓಪನ್ ಇರುತ್ತೆ. ಬಿಸಿಲಿಗೆ ಬೇಕಾದ್ರೂ ಹೋಗ್ಬೋದು, ನೆರಳಿಗೆ ಬೇಕಾದ್ರೂ ಬರ್ಬೋದು. ಸೊ ಇಲ್ಲಿ ನೀವು ಹಾಕಿರೋದು ಶೆಡ್ಗೆ, ಇಲ್ಲಿ ನೀವು ಕವರ್ ಮಾಡ್ತೀವಿ. ಆ ಕಡೆ ಬಿಟ್ರೆ ಬಿಸಿಲಿಗೆ ಇರುತ್ತೆ, ಬಿಸಿಲಲ್ಲಿ ಇರ್ಬೋದು, ನೆರಳಿಗೆ ಬೇಕಾದ್ರೆ ನೆರಳಿಗೆ ಬರ್ಬೋದು. ಓಕೆ, ಬಟ್ ಅವುಗಳಿಗೆ ನೀರಿನ ವ್ಯವಸ್ಥೆ ಎಲ್ಲ ಹೆಂಗ್ ತೊಟ್ಟಿಗಳೆಲ್ಲ ಪಾರ್ಟೇಷನ್ ಮಾಡಿದೀವಿ ಮೇಡಮ್, ಪಾರ್ಟೇಷನ್ ಮಾಡ್ತಾ ಇದೀವಿ ಅವಕ್ಕೆಲ್ಲ. ಓಕೆ, ಸೊ ಸೈಡಲ್ಲಿ ತೊಟ್ಟಿಗಳು ಬರುತ್ತೆ. ಓಕೆ, ಸೂಪರ್. ಸೊ ಹಾಗಾದ್ರೆ ಇಲ್ಲಿ ಕಟ್ಟೋದಿಲ್ಲ, ಅವುಗಳು ಆರಾಮ್ಸೆ ಓಡಾಡ್ಕೊಂಡು. ಸೊ ಈ ಪ್ಲಾನಿಂಗ್ ಹೆಂಗ್ ಬಂತು ಸರ್? ಎಕ್ಸ್ಪೀರಿಯನ್ಸ್ ಅಥವಾ ಎಲ್ಲಾದ್ರೂ ನೋಡ್ಕೊಂಡು ಕೇಳ್ಕೊಂಡು ಹೆಂಗ್ ಮಾಡಿದ್ರಿ? ಮೇಡಮ್, ಎಕ್ಸ್ಪೀರಿಯನ್ಸ್ ಇದೇ ಫೀಲ್ಡ್ ಅಲ್ಲಿ 15 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಬ್ರದರ್ ಇಬ್ರು. ಅವ್ರ ಮುಖಾಂತರ ಅವರು ಪ್ಲಾನಿಂಗ್ ಮಾಡಿ ಮಾಡ್ತಾ ಇದ್ದಾರೆ. ಓಕೆ, ಸೂಪರ್.
ಸೊ ಅದು ಬಿಟ್ಟು ಇಲ್ಲಿ ಬೇರೆ ಏನಾದ್ರು ಕುರಿ ಕೋಳಿ ಕುರಿಗಳನ್ನ ಸಾಕಕ್ಕೆ ಪ್ಲಾನ್ ಮಾಡಿದೀವಿ. ಕುರಿಗಳಿಗೆ ಒಂದ್ ಸೈಡ್ ಹಟ್ಟ ಮಾಡಿಸ್ಬೇಕು, ಅಂದ್ರೆ 6 feet ಅವ್ರಿಗೆ ಹೈಟ್ ಮಾಡಿಸ್ಬಿಟ್ಟು ಅದ್ರ ಮೇಲ್ಗಡೆ ಕುರಿಗಳನ್ನ ಒಂದು 100 to 200 ಅದು ಪಾರ್ಟ್ ಟೈಮ್ ಮಾಡೋಣ ಅಂತ ಮಾಡ್ತಾ ಇದೀವಿ. ಓ ಸೂಪರ್. ಸೊ ಕುರಿ ಜೊತೆಗೆ ಹಸು ಹಸು ಜೊತೆಗೆ ಕುರಿನೂ ಸಾಕ ಒಂದು 100 ಕುರಿಗಳು, ಅದನ್ನ ಆ ಕಡೆ ಹಿಂದ್ಗಡೆ ಸೈಡ್ ಅಲ್ಲಿ ಪ್ಲಾನ್ ಮಾಡ್ತಾ ಇದೀವಿ. ಸೊ ಇದಕ್ಕೆ ಏನಾದ್ರು ಸಬ್ಸಿಡಿ ಆತರ ಏನಾದ್ರು ಇದೆಯಾ ಅಣ್ಣ? ಸಬ್ಸಿಡಿ ಮಾಡ್ತಾ ಇದೀವಿ, ಪ್ರೋಸೆಸ್ ಮಾಡ್ತಾ ಇದೀವಿ. ನಮ್ದೇ ಗವರ್ಮೆಂಟ್ ಇಂದ ಇದೆಯಾ? ಗವರ್ಮೆಂಟ್ ಇಂದ ಸಬ್ಸಿಡಿ ಇದೆ, ಒಂದು 7 to 10 lakhs ತನಕ ಸಬ್ಸಿಡಿ ಬರ್ಬೋದೇನೋ, ನೋಡ್ಬೇಕು ಅದನ್ನ. ಇನ್ನು ಪ್ರೊಸೆಸಿಂಗ್ ಅಲ್ಲಿ ಇದೆ ಮೇಡಮ್ ಅದು. ಓಕೆ, ಸೊ ಇನ್ ಸಿಗ್ಬೇಕಷ್ಟೇ. ಇದು ಯಾವಾಗ ಆಗತ್ತೆ ಅನ್ನೋ ಪ್ಲಾನಿಂಗ್ ಇದೆ ಈಗ? 15 days ಒಳಗೆ ಕ್ಲಿಯರ್ ಆಗುತ್ತೆ ಇದು. ಓಕೆ. ಸೊ ಹಾಗಾದ್ರೆ ಅಣ್ಣ, ಈಗ ಹೈನುಗಾರಿಕೆನ ನಾವು ಮಾಡ್ತೀವಿ ಅಂತಂದ್ರೆ ಲಾಭ ಮಾಡ್ಬೋದಾ? ಒಂದಷ್ಟು ರೈತರು ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ, ಸೊ ಅವ್ರಿಗೆ ಏನ್ ಹೇಳ್ತೀರಾ? ಮೇಡಮ್, ಈಗ ನಾವು ಮಾಡ್ತಾ ಇದೀವಿ. ಈಗ ಕೆಲವರು ಮಾಡ್ಬೋದು, ಕೆಲವರು ಮಾಡ್ದಲೇ ಇರ್ಬೋದು. ಅವರ ರೆಸ್ಪಾನ್ಸಿಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ಮಾಡ್ತಾ ಇದೀವಿ, ನಮ್ಮ ಹತ್ರ 40 ಹಸು ಇದೆ. ನೀವು ನೋಡಿದ್ರೆ ಕ್ಯಾಮ್ರಾದಲ್ಲಿ ನಾವು ತೋರಿಸಿ, ಎಲ್ಲರೂ ತೋರಿಸ್ತಾರೆ. ಆಯ್ತಾ? ಮೇಂಟೆನೆನ್ಸ್ ಮಾಡ್ಬೇಕು. ಒಂದು ಹಸುನ ಸೆಲೆಕ್ಷನ್ ಮಾಡೋದ್ರಲ್ಲಿ ಇಂಪಾರ್ಟೆಂಟ್. ಹಸುನ ಯಾವ ಜಾತಿ, ಯಾವ ಗುಣ, ಯಾವ ಬಣ್ಣ, ಹಸು ಎಷ್ಟು, ಅದನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಹಸು ಯಾವ ತರ. ನಿಂಗೆ ಅನುಭವ ಇದ್ರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಆಮೇಲೆ ಎರಡನೇದು, ಮೇವನ್ನ ಹೊರಗಡೆಯಿಂದ ತರಬಾರ್ದು. ನಾವೇ ತಗೊಂಡ್ಬಿಟ್ಟು ನಾವೇ ಶೈಲೇಜ್ ಮಾಡ್ಕೊಳತ್ತಾರ. ಈಗ ಏನ್ ಮಾಡ್ತಾರೆ ಗೊತ್ತಾ, ಕೆಲವರು ನಮಗೆ ಹಸುಗಳು ಸಾಕಿ ಹಿಂಸೆ ಅಂತಾರೆ. ನಮಗೆ ಏನು ಹಿಂಸೆನೇ ಇಲ್ಲ. ಈಗ ಒಂದು 30 ಟನ್ ಶೈಲೇಜ್ನ 6 months ಒಂದ್ಸರಿ ನಾವು ಸ್ಟೋರ್ ಮಾಡ್ತೀವಿ. ಶೈಲೇಜ್ನ 6 months ಒಂದ್ಸರಿ ಸ್ಟೋರ್ ಮಾಡ್ಬಿಡ್ತೀವಿ ನಾವು. 6 months ನಾವು ಖಾಲಿ ಮಾಡಬೇಕು. 2 years ವರೆಗೂ ಇರುತ್ತದು. 2 years ಒಳಗಡೆ ಕ್ಲಿಯರ್. 3 months ಖಾಲಿ ಹೋಗ್ಬಿಡುತ್ತದೆ ಶೈಲೇಜ್ ಎಲ್ಲ. 2 years ವರೆಗೂ ವಾರಂಟಿ ಇರುತ್ತೆ. ಅದೇನಾಗಲ್ಲ. ಅದು ನೀಟಾಗಿ ಪ್ಯಾಕಿಂಗ್ ಮಾಡ್ಬೇಕಷ್ಟೇ. ಪ್ಯಾಕಿಂಗ್ ನೀಟಾಗಿ ಮಾಡ್ಲಿಲ್ಲ ಅಂದ್ರೆ ಬರಲ್ಲ ಶೈಲೇಜ್ಗಳು. ಶೈಲೇಜ್ ಇರುತ್ತೆ, ರಾಗಿ ಕಡ್ಡಿ ಇರುತ್ತೆ. ಆ ಕಡೆ ನೋಡಿ ಫುಲ್ ಎಲ್ಲ ರಾಗಿ ಕಡ್ಡಿ ಹಾಕಿದ್ವಿ ಹಿಂದ್ಗಡೆ ಎಲ್ಲ. ಅಂದ್ರೆ ಗಾಳಿ ಹೋಗ್ಬಾರ್ದು ಆತರ ಏನಾದ್ರು ಆತರ ಎಲ್ಲ ಇರುತ್ತೆ. ಇವ್ರೇನ್ ಮಾಡ್ತಾರೆ, ಸುಮ್ಮನೆ ಅನ್ನೆಸೆಸಿಟಿ ಆಗಿ ಬೇರೆ ಬಿಯರ್, ಎಷ್ಟು ವೇಟ್ ಕೇಕ್, ಇದು ಅನಾದರ್ ಫುಡ್ ಎಲ್ಲ ಹಾಕ್ದಾಗ ಹಸುಗಳು ಸತ್ತೋಗ್ತಾ ಬರ್ತವೆ, ಆ ಗ್ಲಾಸ್ ಆಗ್ತಾ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಹೈನುಗಾರಿಕೆ ಆಗಿರ್ಬೋದು ಅಂಡ್ ಮಿಲ್ಕಿಂಗ್ ಮೆಷಿನ್ ಅಂತ ಬಂದಾಗ, ಸೊ ನಿಮ್ಮ ಒಂದು ಶಾಪ್ ಅಲ್ಲಿ ಏನೇನ್ ಅಪ್ಡೇಟ್ ಇರುವಂತ ಮೆಷಿನರಿ ಇದೆ ಅದೆಲ್ಲವನ್ನ ತೋರಿಸ್ಕೊಟ್ರಿ. ಅಂಡ್ 1 ಎಕರೆ ಜಮೀನ್ ಇತ್ತು ಅಂತಂದ್ರೆ ರೈತರ ಹತ್ರ ಏನೇನ್ ಯಂತ್ರಗಳಿರ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ. ಅಂಡ್ ಹೈನುಗಾರಿಕೆ ಅಂತ ಬಂದಾಗ ಹೇಗ್ ಮಾಡಬೇಕು, ಟಿಪ್ಸ್ ಆಗಿರ್ಬೋದು, ಎಲ್ಲಿ ರೈತರು ಎಡವುತ್ತಾ ಇದ್ದಾರೆ, ಇವೆಲ್ಲದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನಮ್ಮ ಜೊತೆ ಇಷ್ಟು ಮಾತನಾಡಿದ್ದಕ್ಕೆ. ಅಂಡ್ ನಿಮ್ಮ ಒಂದು ಡ್ರೀಮ್ ಏನಿದೆ, ಕನಸು ಏನಿದೆ, ಅದೆಲ್ಲ ಕೂಡ ಆದಷ್ಟು ಬೇಗ ಸಕ್ಸಸ್ ಆಗಲಿ. ಸೊ ಈ ಒಂದು ಶೆಡ್ ಯಾವಾಗ ಕಂಪ್ಲೀಟ್ ಆಗುತ್ತೋ, ಸೊ ಕುರಿ ಆಗಿರ್ಬೋದು, ಹಸು ಆಗಿರ್ಬೋದು, ಎಲ್ಲ ಯಾವಾಗ ರೆಡಿ ಆಗುತ್ತೋ ಅವಾಗ ಮತ್ತೆ ಬಂದು ನಾವು ವಿಡಿಯೋನ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನೀವು ಕೂಡ ರೈತರಾಗಬೇಕು, ರೈತೋದ್ಯಮಿ ಆಗಬೇಕು, ನನ್ನದೇ ಆದಂಥ ಕೃಷಿಯನ್ನು ಶುರು ಮಾಡಬೇಕು, ಕಡಿಮೆ ಬಂಡವಾಳದಲ್ಲಿ ಒಳ್ಳೆ ಲಾಭವನ್ನು ಮಾಡಬೇಕು, ಆದರೆ ಯಾವುದಪ್ಪ ಕೃಷಿ ಶುರು ಮಾಡಲಿ ಅನ್ನುವಂಥ ಕನ್ಫ್ಯೂಷನಲ್ಲಿದ್ದರೆ ಈಗಲೇ ಬಾಸ್ವಾಲ್ ಆ್ಯಪ್ನ ಡೌನ್ಲೋಡ್ ಮಾಡಿ. ಎಲ್ಲದಕ್ಕೂ ಕೂಡ ನಿಮಗೆ ಉತ್ತರ ಸಿಗುತ್ತೆ. 500ಕ್ಕೂ ಹೆಚ್ಚು ಕೋರ್ಸ್ಗಳು ಇದೀಗ ನಿಮಗೆ ಕೇವಲ 999 ರೂಪಾಯಿಗೆ 1 ವರ್ಷ ಆಕ್ಸೆಸ್ಸನ್ನು ಪಡಿಬೋದು. ಸೊ ಚಾನಲ್ನ ಬಯೋದಲ್ಲಿ ಲಿಂಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಬಾಸ್ವಾಲ್ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.